ಆಪರೇಷನ್ ಸಿಂಧೂರ್ ಕ್ರೆಡಿಟ್ಗೆ ಬಿಜೆಪಿ ಮುಂದಾಯ್ತಾ ಎಂಬ ಅನುಮಾನ ಶುರುವಾಗಿದೆ. ಪಾಕ್ ಮೇಲೆ ಭಾರತೀಯ ಸೇನೆ ದಾಳಿಯ ಹಿನ್ನೆಲೆ ಸೇನೆ ಬೆಂಬಲಿಸುತ್ತೇವೆ ಅಂತ ಬಿಜೆಪಿ ತಿರಂಗ ಯಾತ್ರೆಯಲ್ಲಿ ಮೋದಿಯ ಭಾವಚಿತ್ರ ಪ್ರದರ್ಶನ ಮಾಡಿದೆ. ಯೋಧ ಧರಿಸಿನಲ್ಲಿರುವಂತಹ ಮೋದಿ ಕಟೌಟ್ ಅನ್ನು ಹಾಕಿ ಪ್ರದರ್ಶನ ಮಾಡಲಾಗಿದೆ. ಮಲ್ಲೇಶ್ವರಂ ಮುಖ್ಯ ರಸ್ತೆಯ ತಿರಂಗ ಯಾತ್ರೆ ಮೆರವಣಿಗೆಯಲ್ಲಿ ಮೋದಿ ಕಟೌಟ್ ಅನ್ನು ಹಾಕಿ ಪ್ರದರ್ಶನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಇವತ್ತಿನಿಂದ ಅನುಷ್ಠಾನಕ್ಕೆ ಬಂದಿದೆ. ಈ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗ್ತಾ ಇದೆ. ಜಿಬಿಎ ಆಗಿದೆ. ಇನ್ನು ಮುಂದೆ ಬಿಬಿಎಂಪಿ ಇರಲ್ಲ, ಗ್ರೇಟರ್ ಬೆಂಗಳೂರು ಆಗಿ ಇರುತ್ತೆ. ನಾನು ಅದಕ್ಕೆ ಅಧ್ಯಕ್ಷ ಆಗಿರ್ತೀನಿ. ಈಗಾಗಲೇ ರಾಜ್ಯಪಾಲರು ಕೂಡ ಗ್ರೇಟರ್ ಬೆಂಗಳೂರು ಜಾರಿಗೆ ಅಂಕಿತ ಹಾಕಿದ್ದಾರೆ ಅಂತ ಹೇಳಿದರು. ಜಾರಿ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಇನ್ಮೇಲೆ ಬಿಬಿಎಂಪಿ ಇರಲ್ಲ, ಜಿಬಿಎ ಅಂತ ಇರ್ತದೆ. ಅದನ್ನ ಎರಡೂ ಸದನಗಳಲ್ಲಿ ಪಾಸ್ ಆಗಿದೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಗ್ರೇಟರ್ ಬೆಂಗಳೂರು ಜಾರಿ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್, ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡಿದ್ರು, ಈಗ ಗ್ರೇಟರ್ ಮೂಲಕ ಬೆಂಗಳೂರು ವಿಭಜನೆ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಆಡಳಿತವನ್ನ ಬಳಸಿಕೊಳ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಕಸ, ಬೀದಿ ನಾಯಿ ಹಾವಳಿ, ಬೀದಿ ದೀಪ ಇಲ್ಲ, ಎಲ್ಲಿ ನೋಡಿದ್ರೂ ಗುಂಡಿಗಳ ದರ್ಬಾರ್. ಇನ್ನು ಕೊಲೆ ಸುಲಿಗೆಯಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ. ಈಗಿರುವಾಗ ಗ್ರೇಟರ್ ಬೆಂಗಳೂರು ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧವಾಗಿದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಏನಾರ ಅವರು ದೇಶ ವಿಭಜನೆ ಮಾಡಿದ್ರು, ಈಗ ಬೆಂಗಳೂರು ವಿಭಜನೆಯನ್ನು ಮಾಡ್ತಿದ್ದಾರೆ. ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನೊಂದು ಒಳ್ಳೆ ಆಡಳಿತ ಕೊಡಬೇಕು, ಎಲ್ಲಿ ನೋಡ್ರು ಬೆಂಗಳೂರಿನಲ್ಲಿ ಕಸ, ಎಲ್ಲಿ ನೋಡ್ರು ಕಸ, ಎಲ್ಲಿ ನೋಡ್ರು ಬೀದಿ ನಾಯಿ, ಎಲ್ಲಿ ನೋಡ್ರು ಬೀದಿ ದೀಪ ಇಲ್ಲ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ಲನ್ನು 2024 ತರೋ ಮೂಲಕ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ, ಬೆಂಗಳೂರಿಗೆ ವಿರುದ್ಧವಾಗಿದೆ. ಹಾಗಾಗಿ ಇದು ಪ್ರಗತಿ ಪರವಾಗಿಲ್ಲ, ಇದು ತಮ್ಮ ಕಾಂಗ್ರೆಸ್ಸಿನ ರಾಜಕೀಯ. ಇನ್ನು ಗ್ರೇಟರ್ ಬೆಂಗಳೂರು ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಕ್ವಾರ್ಟರ್ ಬೆಂಗಳೂರು. ಕ್ವಾರ್ಟರ್ ಬೆಲೆಯೂ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತುಘಲಕ್ ದರ್ಬಾರ್ ಅಂದ್ರೆ ಇದೇನೆ ಅಂತ ವ್ಯಂಗ್ಯವಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಒಂಥರ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಬೆಂಗಳೂರನ್ನ ಕ್ವಾರ್ಟರ್ ಮಾಡಿಬಿಟ್ಟಿದ್ದಾರೆ, 3 ಭಾಗ ಮಾಡಿ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಕ್ವಾರ್ಟರ್ ಬೆಲೆನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮದಲ್ಲಿ ನೋಡಿದೆ, ಇವತ್ತಿಂದ ಕ್ವಾರ್ಟರ್ ಬೆಲೆನೂ ಜಾಸ್ತಿ. ತುಘಲಕ್ ದರ್ಬಾರು ಅನ್ನೋದು ಇದನ್ನೇ. ಹಿಂದೆ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಬಾರ್ಡರ್ ತಗೊಂಡು ಓಡೋದು ಒಳ್ಳೇದಲ್ಲ. ಬೆಂಗಳೂರು ಕಟ್ಟಿದಂಥವ್ರು ಕೆಂಪೇಗೌಡರು. ಬೆಂಗಳೂರನ್ನ ಒಡೆದ್ರೆ ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಮತ್ತೆ ಅನುದಾನ ಕದನ ತೀವ್ರಗೊಂಡಿದೆ. ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನ ನೀಡಿಲ್ಲ ಅಂತ ದಿಶಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ಮರವು ಜಾಸ್ತಿ, ಎಸ್ಪಿಗೆ ಹೊಡೆಯಲು ಹೋಗ್ತಾರೆ, ಡಿಸಿ ಮೇಲೆ ಜೋರ್ ಮಾಡ್ತಾರೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಹೇಗೆ, ಅಂಕಿ ಅಂಶಗಳನ್ನ ಇಡ್ಲಿ, ಜನ ತೀರ್ಮಾನ ಮಾಡ್ತಾರೆ. ಇದು ಸಿದ್ದರಾಮಯ್ಯ ಅವರ ಹಳೆಯ ಡೈಲಾಗ್ ಅಷ್ಟೇ ಅಂತ ವ್ಯಂಗ್ಯ ಮಾಡಿದ್ದಾರೆ. ಕ್ರೈಮ್ ಸುದ್ದಿಗಳನ್ನ ನೋಡೋಣ. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ವ್ಯಕ್ತಿಯೊಬ್ಬ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಂದೆ ಬಾವಿಗೆ ಬಿದ್ದಿದ್ದನ್ನ ನೋಡಿ ರಕ್ಷಣೆಗೆ ಬಾವಿಗೆ ಮಗ ಕೂಡ ಹಾರಿ ಅಸುನೀಗಿದ್ದಾರೆ. ಇಬ್ಬರನ್ನ ರಕ್ಷಣೆ ಮಾಡಲು ಬಾವಿಗೆ ಹಾರಿದ ತಾಯಿಯ ಸ್ಥಿತಿ ಕೂಡ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಾಲಬಾಧೆಯ ಹಿನ್ನೆಲೆ ತಂದೆ ಮಾಧವ ದೇವಾಡಿಗ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಂದೆಯನ್ನ ರಕ್ಷಿಸಲು ಹೋದಂತಹ ಮಗ ಪ್ರಸಾದ್ ದೇವಾಡಿಗ ಕೂಡ ಅಸುನೀಗಿದ್ದಾರೆ. ಸದ್ಯ ಬಾವಿಗೆ ಹಾರಿದ ತಾಯಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೆ ಹೊಸಹಳ್ಳಿ ಗ್ರಾಮದ ಯುವಕ ಅಜ್ಮೀರ್ ಪೋಸ್ಟ್ ಹಾಕಿದ್ದು, ಈಗಾಗಲೇ ಅಜ್ಮೀರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಸಂಬಂಧ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲೇ ದಾಳಿ ನಡೆಸಲಾಗಿದ್ದು, ಮಂಗಳೂರು, ತುಮಕೂರು, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಕಲಬುರಗಿಯಲ್ಲಿ ದಾಳಿ ನಡೆದಿದ್ದು, ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಲೋಕ ದಿಢೀರ್ ದಾಳಿಗೆ ಸರ್ವೆ ಅಧಿಕಾರಿ, ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಲೋಕ ದಾಳಿ ಮಾಡಲಾಗಿದ್ದು, ಎಸ್ಪಿ ನೇತೃತ್ವದ 8 ಜನರ ತಂಡದಿಂದ ಎಸ್ಡಿಎ ಅಧಿಕಾರಿ ಅನಂತ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಅನಂತ್ ಮನೆಯಲ್ಲಿ ಲಕ್ಷ ಹಣ ಪತ್ತೆಯಾಗಿದ್ದು, ಇದರ ಜೊತೆಗೆ 11 ಚಿನ್ನದ ಉಂಗುರ, 2 ಬ್ರಾಸ್ಲೈಟ್, 2 ಕೆಜಿಗೂ ಅಧಿಕ ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ. ಚಿನ್ನದ ಡಾಬು ಸೇರಿದಂತೆ ಲಕ್ಷಾಂತರ ಚಿನ್ನಾಭರಣ ಹಾಗೂ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಹೊಸಕೋಟೆ ತಾಲೂಕು ಕಚೇರಿಯ ಭೂ ಮಂಜೂರಾತಿ ಸೆಕ್ಷನ್ನಲ್ಲಿ ಅನಂತ್ ಕೆಲಸವನ್ನ ಮಾಡ್ತಾ ಇದ್ರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಹಿನ್ನೆಲೆ ದಾಳಿ ನಡೆಸಿ ಶೋಧ ಕಾರ್ಯ ಮಾಡಲಾಗಿದೆ. ಇನ್ನು ವಿಜಯಪುರದಲ್ಲೂ ಕೂಡ ಲೋಕ ರೇಡ್ ಮಾಡಿದ್ದು, ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಸಾರ್ತಲೆ ನಿವಾಸದ ಮೇಲೆ ಕೂಡ ಲೋಕ ದಾಳಿ ನಡೆದಿದ್ದು, ದಾಳಿ ವೇಳೆ 250 ಗ್ರಾಂ ಚಿನ್ನಾಭರಣ, 2 ಕೆಜಿ ಬೆಳ್ಳಿ, ದಾಖಲೆ ಇಲ್ಲದ 10 ಲಕ್ಷ ಹಣ, 50ಕ್ಕೂ ಅಧಿಕ ಐಷಾರಾಮಿ ಸನ್ಗ್ಲಾಸ್ಗಳು, ವಾಚ್ಗಳು ಪತ್ತೆಯಾಗಿದ್ದು, ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಚಡ್ಡಿ ಗ್ಯಾಂಗ್ ಬಳಿಕ ಬೆಂಗಳೂರಿಗೆ ಬೆತ್ತಲೆ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಬೊಮ್ಮನಹಳ್ಳಿಯಲ್ಲಿ ಕಳ್ಳನೊಬ್ಬ ವಿವಸ್ತ್ರವಾಗಿ ಅಂಗಡಿಯ ಗೋಡೆ ಕೊರೆದು 85 ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿ ಇಕ್ರಮ್ ಉಲ್ ಹಸನ್ ಎಂಬಾತನನ್ನ ಬಂಧಿಸಿದ್ದಾರೆ. ಈತ ಅಸ್ಸಾಂ ಮೂಲದವನಾಗಿದ್ದು, ಸೆಂಟ್ರಲ್ ಮಾಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ನಗ್ನವಾಗಿ ಕಳ್ಳತನ ಮಾಡಲು ಪ್ಲಾನ್ ಮಾಡಿದ್ದ ಆರೋಪಿ ಗೋಡೆ ಕೊರೆದು ಒಳಗಡೆ ಹೋದ್ರೆ ಬಟ್ಟೆ ಹರಿದು ಹೋಗುತ್ತೆ ಅಂತ ಹೇಳಿ ನಗ್ನವಾಗಿ ನುಗ್ಗಿದ್ದ. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ರಗಳೆ ಮುಂದುವರೆದಿದೆ. ಸ್ಕೂಟರ್ನಲ್ಲಿ ಬಂದಂತಹ ಇಬ್ಬರು ಕಾರನ್ನ ಅಡ್ಡ ಹಾಕಿ ಆವಾಜ್ ಹಾಕಿದ್ದಾರೆ. ಬೆಂಗಳೂರಿನ ಕೂಡ್ಲು ಗೇಟ್ ಬಳಿ ಈ ಘಟನೆ ನಡೆದಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಮದುವೆಗೆ ಸ್ವಂತ ತಂದೆಯೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚೈತ್ರಾ ಕುಂದಾಪುರ ತಂದೆ ಬಾಲಕೃಷ್ಣ ನಾಯ್ಕ್ ಮಗಳ ಮದುವೆ ಬಗ್ಗೆ ಬೇಸರ ಹೊರಹಾಕಿದ್ದು, ಚೈತ್ರಾ ಮತ್ತು ಆಕೆಯ ಪತಿ ಇಬ್ಬರೂ ಕೂಡ ಕಳ್ಳರು. ನನ್ನನ್ನ ಮದುವೆಗೆ ಕರೆದಿಲ್ಲ. ಈ ಮದುವೆಯನ್ನ ನಾನು ಒಪ್ಪಲಾರೆ. ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಿದ್ದಾರೆ. ನನ್ನ ಪತ್ನಿ ಕೂಡ ಚೈತ್ರಾ ಬೆಂಬಲಕ್ಕೆ ನಿಂತಿದ್ದಾಳೆ ಅಂತ ಕಿಡಿಕಾರಿದ್ದಾರೆ. ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ. ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ ಅಂತ ಹೇಳಿದ್ದಾರೆ. ಇನ್ನು ಚೈತ್ರಾ ಬಿಗ್ ಬಾಸ್ಗೆ ಹೋಗುವಾಗಲೂ ಕೂಡ ನನ್ನ ಮನೆಯಿಂದ ಹೊರಹಾಕಿದ್ಲು ಅಂತ ಆರೋಪ ಮಾಡಿದ್ದಾರೆ. ನಂಗೆ ಹೇಳೋಕೆಂದ್ರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ಬೀಗ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದು ಮನೆ ಬೀಗ ಹಾಕ್ಕೊಂಡು ಇವರಷ್ಟಿಗೆ ಇವ್ರು ಹೋದ್ರು. ನಂಗೆ ಹೇಳಿಲ್ಲ, ನನ್ನ ಗಮನಕ್ಕೆ ಹೇಳಿಲ್ಲ. ನಾನು ಜಗಲಿ ನನ್ನ ಮನೆ ದೊಡ್ಡ ನಾನು ಕಟ್ಟಿದ್ದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಬಾಸ್. ಇನ್ನು ಚೈತ್ರಾ ಕುಂದಾಪುರ ಮದುವೆಗೆ ನಾನು ಒಪ್ಪಲ್ಲ ಎಂದಿದಂತಹ ತಂದೆ ಹೇಳಿಕೆಯ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ವಿರುದ್ಧ ಚೈತ್ರಾ ಕುಂದಾಪುರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು. ಎಂಥ ಮಕ್ಕಳಿಗೂ ಕೂಡ ಕುಡುಕ ತಂದೆ ಸಿಗಬಾರದು. 2 ಕ್ವಾರ್ಟರ್ ಕೊಟ್ರೆ ನಾವು ದೇವ್ರ ಮಕ್ಕಳು ಹೀಗೆನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಚೈತ್ರಾ ವಾಟ್ಸಪ್ ಸ್ಟೇಟಸ್ ಹಾಕೊಂಡು ತಂದೆ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಚೈತ್ರಾ ತಂದೆಯ ಹೇಳಿಕೆಗೆ ತಾಯಿ ರೋಹಿಣಿ ಆಕ್ರೋಶ ಹೊರಹಾಕಿದ್ದು, ನನ್ನ ಪತಿ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿ, ಮನೆಯ ಯಾವ ಕಷ್ಟಕ್ಕೂ ಕೂಡ ಸ್ಪಂದಿಸದವರು. ಅವರು ದೊಡ್ಡ ಮಗಳು ಹೇಳಿಕೊಟ್ಟದ್ದನ್ನ ಅವರು ಹೇಳ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಇರುತ್ತೆ ಅವ್ರಿಗೆ ಓದಿಸೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವರಲ್ಲ. ನಾವೇ ಮಾಡಿದ್ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಕಳು ಅಂತ ಹೇಳೋದು ಇಲ್ಲ. ಅವ್ರೆ ಬೇರೆ ಯಾವ ವಿಷಯ